ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಬಾಣಂತಿಯರ ಸಾವು, ರಾಜ್ಯ ಔಷಧ ನಿಯಂತ್ರಕ ಅಮಾನತು, ತನಿಖೆಗೆ ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯ ಸಮಿತಿ ರಚನೆ, ಮುಖ್ಯಮಂತ್ರಿ. ಆಸ್ಪತ್ರೆಗಳಲ್ಲಿ ರಿಂಕರ್ ಗ್ಲೂಕೋಸ್ ಬಳಕೆಗೆ ಬ್ರೇಕ್, ಐವಿ ದ್ರಾವಣ ಅನರೋಬಿಕ್ ಪರೀಕ್ಷೆಗೆ ರವಾನೆ, ದಿನೇಶ್ ಗುಂಡೂರಾವ್. ರಾಜ್ಯದ 2 ತಾಣ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಯೋಜನೆ, ರೋರಿಚ್ ಎಸ್ಟೇಟ್ಗೆ 99 ಕೋಟಿ, ಯಲ್ಲಮ್ಮ ಗುಡ್ಡಕ್ಕೆ 100 ಕೋಟಿ ರೂಪಾಯಿ. ಫೆಂಗಲ್ ಚಂಡಮಾರುತ ಅಬ್ಬರ, ತಮಿಳುನಾಡು ಪುದುಚೇರಿಯಲ್ಲಿ ಭಾರೀ ಮಳೆ, ರಾಜ್ಯದ ಕೆಲವೆಡೆ ಇಂದಿನಿಂದ ಮಳೆ. ಸೈಯದ್ ಮೋದಿ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಸುತ್ತಿಗೇರಿದ ಸಿಂಧು, ಫೈನಲ್ಗೆ ಲಗ್ಗೆಯಿಟ್ಟ ತ್ರಿಸಾ ಗಾಯತ್ರಿ ಜೋಡಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜಧಾನಿ ಬೆಂಗಳೂರಿನಲ್ಲಿ ನಮ್ಮ ಜಾತ್ರೆ ವೈಭವ, ವಿಧಾನಸೌಧ ಎದುರು ಶ್ರೀಮಂತ ಕಲೆ ಪರಂಪರೆಯ ಅನಾವರಣ, 500 ಜಾನಪದ ನೃತ್ಯಗಾರರ ಪ್ರದರ್ಶನ. 13 ಕೆರೆಗಳ ಒತ್ತುವರಿ ಜಾಗ ತೆರವು, 242 ಕೋಟಿ ರೂಪಾಯಿ ಮೌಲ್ಯದ ಜಾಗ ವಶಕ್ಕೆ, 162 ಕೆರೆ ಸರ್ವೆ ಪೂರ್ಣ. ರಾಜ್ಯದ 5 ನಗರಗಳಾದ ದೇವನಹಳ್ಳಿ, ಮೈಸೂರು, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರಿನಲ್ಲಿ ಐಟಿ ಪಾರ್ಕ್ ಸ್ಥಾಪನೆ. ಸೂರ್ಯನ ಬೆಳಕನ್ನೇ ತಡೆವ ಉಪಗ್ರಹ ಡಿಸೆಂಬರ್ 4ಕ್ಕೆ ಉಡಾವಣೆ, ಇಸ್ರೋದಿಂದ ಪ್ರೋಬಾ 3 ಉಪಗ್ರಹ ಲಾಂಚ್. 22 ಸಾಧಕರಿಗೆ ಕೆಒಎ ವಾರ್ಷಿಕ ಪ್ರಶಸ್ತಿ. ಇಂದು ಪ್ರಶಸ್ತಿ ಪ್ರದಾನ ಸಮಾರಂಭ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಸ್ಥಿತಿ.